ಸರ್ ಇವತ್ತು ಯಾವನೋ ಒಬ್ಬ MLA ಸ್ಟೇಟ್ ಮಾಡ್ಕೊಂಡು ಕಾಂಗ್ರೆಸ್ ನಾವು ಲೋಕಸಭಾದಾಗ ನೀವು ನಮ್ಗೆ ಓಟ್ ಹಾಕ್ಲಿಕ್ಕಂದ್ರೆ ಎಲ್ಲ ಗ್ಯಾರಂಟಿಗಳು ಕ್ಯಾನ್ಸಲ್. ಸರ್ ಇವತ್ತು ಯಾವನೋ ಒಬ್ಬ MLA ಸ್ಟೇಟ್ ಮಾಡ್ಕೊಂಡು ಕಾಂಗ್ರೆಸ್ ನಾವು ಲೋಕಸಭಾದಾಗ ನೀವು ನಮ್ಗೆ ಓಟ್ ಹಾಕ್ಲಿಕ್ಕಂದ್ರೆ ಎಲ್ಲ ಗ್ಯಾರಂಟಿಗಳು ಕ್ಯಾನ್ಸಲ್ ಅಂತ ಇವ್ರಿಗೆ ಏನಾರ ಐತೆ ಸ್ವಲ್ಪರೇ ಇಂಥ ಒಬ್ಬ ಜವಾಬ್ದಾರಿ ಮಂತ್ರಿ ಸಿಲ್ಲಿ ಅನ್ನೋಂಥದ್ದು ನೋಡ್ರಿ ಯಾರ್ದು ಸಾರ್ವಜನಿಕರ ಪ್ರಾಣ ಹೋಗ್ಯದ. ಇವ್ರ ಮನೆಗಾಗಿದ್ದರೆ ಇವ್ರು ಯಾರು ಅಕ್ಕಂಗಿರ ಮೇಲೆ ಬಾಂಬ್ ಹಾಕಿದ್ರೆ ಅವಾಗೇನು ಸಿಲ್ಲಿನ ಹೇಳ್ತಿದ್ರ ಅಂದರೆ ಇವ್ರು ಏನು ಬಾಯಿಗೆ ಬಂದಂಗೆ ಒಬ್ಬೊಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವತ್ತು ಯಾವನೋ ಒಬ್ಬ MLA ಸ್ಟೇಟ್ ಮಾಡ್ಕೊಂಡು ಕಾಂಗ್ರೆಸ್ ನಾವು ಲೋಕಸಭಾದಾಗ ನೀವು ನಮ್ಗೆ ಓಟ್ ಹಾಕ್ಲಿಕ್ಕಂದ್ರೆ ಎಲ್ಲ ಗ್ಯಾರಂಟಿಗಳು ಕ್ಯಾನ್ಸಲ್. ಮೊನ್ನೆ ಅವ ಹೇಳಿದ್ದ ಬಾಲಕೃಷ್ಣ, ನಮ್ಮ ಮಗಡಿ ಬಾಲಕೃಷ್ಣ ಹೇಳಿದ್ದ, ಇವತ್ತು ನಾರಾಯಣ ಸ್ವಾಮಿ ಅಂತೇಳಿ ಇವತ್ತು ಹೇಳ. ಅಂದ್ರೆ ಇವರು ಇಲೆಕ್ಷನ್ ಲೋಕಸಭಾಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೊಟ್ಟು ತೊಗೋಬೇಕತ್ರ ಅಂದ್ರೆ ಇವ್ರಿಗೆ ಗೊತ್ತಾಗೈತೆ 28 ಲೋಕಸಭಾ BJP ಬರ್ತಾನೋ ಭಯದಿಂದ ಈ ಒಂದು ಹೇಳಿಕೆಗಳು ಕೊಡ್ಲಾಕತ್ತಾರೆ. ಅವ್ರು ಹತಾಶ ಆಗ್ತಾಯಿದ್ದಾರೆ. ನನಗನ್ನಿಸ್ತದೆ ಈ ಲೋಕಸಭೆ ಎಲೆಕ್ಷನ್ ಮುಗಿದು ಈ ಸರ್ಕಾರ ಉಳಿದಿಲ್ಲ, ದೊಡ್ಡ ಪತನ ಆಗ್ತದೆ ಸರ್ಕಾರದ. ಸಿದ್ದರಾಮಯ್ಯವ್ರ ಸರ್ಕಾರ ಬಹುಶಃ ಯಾರೂ ನಿರೀಕ್ಷೆ ಮಾಡಲಾರ್ದಷ್ಟು ದೊಡ್ಡ ರೀತಿ ಹೀಗೂ ಉಂಟು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಇವ್ರಿಗೆ ಏನಾರ ಐತೆ ಸ್ವಲ್ಪರೇ ಇಂಥ ಒಬ್ಬ ಜವಾಬ್ದಾರಿ ಮಂತ್ರಿ ಸಿಲ್ಲಿ ಅನ್ನೋಂಥದ್ದು ನೋಡ್ರಿ ಯಾರ್ದು ಸಾರ್ವಜನಿಕರ ಪ್ರಾಣ ಹೋಗ್ಯದ. ಇವ್ರ ಮನೆಗಾಗಿದ್ದರೆ ಇವ್ರು ಯಾರು ಅಕ್ಕಂಗಿರ ಮೇಲೆ ಬಾಂಬ್ ಹಾಕಿದ್ರೆ ಅವಾಗೇನು ಸಿಲ್ಲಿನ ಹೇಳ್ತಿದ್ರ ಅಂದರೆ ಇವ್ರು ಏನು ಬಾಯಿಗೆ ಬಂದಂಗೆ ಒಬ್ಬೊಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವತ್ತು ಯಾವನೋ ಒಬ್ಬ MLA ಸ್ಟೇಟ್ ಮಾಡ್ಕೊಂಡು ಕಾಂಗ್ರೆಸ್ ನಾವು ಲೋಕಸಭಾದಾಗ ನೀವು ನಮ್ಗೆ ಓಟ್ ಹಾಕ್ಲಿಕ್ಕಂದ್ರೆ ಎಲ್ಲ ಗ್ಯಾರಂಟಿಗಳು ಕ್ಯಾನ್ಸಲ್. ಮೊನ್ನೆ ಅವ ಹೇಳಿದ್ದ ಬಾಲಕೃಷ್ಣ, ನಮ್ಮ ಮಗಡಿ ಬಾಲಕೃಷ್ಣ ಹೇಳಿದ್ದ, ಇವತ್ತು ನಾರಾಯಣ ಸ್ವಾಮಿ ಅಂತೇಳಿ ಇವತ್ತು ಹೇಳ. ಅಂದ್ರೆ ಇವರು ಇಲೆಕ್ಷನ್ ಲೋಕಸಭಾಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೊಟ್ಟು ತೊಗೋಬೇಕತ್ರ ಅಂದ್ರೆ ಇವ್ರಿಗೆ ಗೊತ್ತಾಗೈತೆ 28 ಲೋಕಸಭಾ BJP ಬರ್ತಾನೋ ಭಯದಿಂದ ಈ ಒಂದು ಹೇಳಿಕೆಗಳು ಕೊಡ್ಲಾಕತ್ತಾರೆ. ಅವ್ರು ಹತಾಶ ಆಗ್ತಾಯಿದ್ದಾರೆ. ನನಗನ್ನಿಸ್ತದೆ ಈ ಲೋಕಸಭೆ ಎಲೆಕ್ಷನ್ ಮುಗಿದು ಈ ಸರ್ಕಾರ ಉಳಿದಿಲ್ಲ, ದೊಡ್ಡ ಪತನ ಆಗ್ತದೆ ಸರ್ಕಾರದ. ಸಿದ್ದರಾಮಯ್ಯವ್ರ ಸರ್ಕಾರ ಬಹುಶಃ ಯಾರೂ ನಿರೀಕ್ಷೆ ಮಾಡಲಾರ್ದಷ್ಟು ದೊಡ್ಡ ರೀತಿ ಹೀಗೂ ಉಂಟು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ.